ಶಿವಮೊಗ್ಗ ನಗರ ಹಾಗೂ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ ವ್ಯಾಸಂಗ ಮಾಡಲು ಬಂದ ವಿದ್ಯಾರ್ಥಿನಿಯರು ನೇಣಿಗೇಡಾಗ್ತಾ ಇದ್ದು, ಇತ್ತೀಚೆಗೆ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದೆ. ಇತ್ತೀಚೆಗೆ ಭದ್ರಾವತಿ ತಾಲೂಕಿನ ಗಂಗೂರು ಗ್ರಾಮದ ವಾಸಿ 21 ವರ್ಷದ ವಯಸ್ಸಿನ ವಿದ್ಯಾರ್ಥಿನಿ ಮನಿಷಾ ಕೋಟೆ ರಸ್ತೆಯ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ಟೆರೆಸ್ ಮೇಲೆ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಮತ್ತು ತಾಲೂಕು ಅಧಿಕಾರಿ ಹಾಗೂ ವಾರ್ಡನ್ ಇವರ ಬೇಜವಾಬ್ದಾರಿಯಿಂದ ಈ ಸಾವು ಸಂಭವಿಸಿದ್ದು, ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಮತ್ತು ಸಾವಿಗೆ ಕಾರಣರಾದ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಮನುಷ್ಯ ದಲಿತ ಮಹಿಳೆ ಆದರೂ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ ಮನುಷ್ಯಳ ಸಾವಾದಿಂದ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರಿಗೆ ಬಂಧಿಸಿ ಬೇಕು ಅಯ್ಯಯ್ಯೋ ಕೊಂಡಿದ್ದಾರೆ. ಆ ಸಾವು ವಾರ್ಡನ್ ಹೇಳ್ತಾರೆ ಅವಳು ನೇಣು ಹಾಕೊಂಡ್ಲು ಅಂತ. ನೇಣು ಹಾಕೊಂಡಿದ್ದು ಹಾಗೆ ಇರಬೇಕಾಗಿತ್ತು. ಅಷ್ಟು ಬೇಗ ಇವ್ರು ಯಾಕೆ ಅದನ್ನ ನೇಣು ಹಗ್ಗ ಎಲ್ಲ ಬಿಚ್ಚಿ ಆ ಹುಡುಗಿನ ಇದು ಮಾಡಿದ್ದಾರೆ. ಇವತ್ತಿನವರೆಗೂ ಯಾವ ರೀತಿಯಾದ ಪೊಲೀಸ್ ಆದ್ರೂ ಕೂಡ FIR ಆಗಿದೆ, ಏನು ಕೂಡ ತನಿಖೆ ಆಗಿಲ್ಲ. ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಎಲ್ಲ ಒಬ್ಬ ದಲಿತ ಹೆಣ್ಣು ಮಗಳು ಇವತ್ತು ತಂದೆ ತಾಯಿ ನನ್ನ ಮಗಳು ವಿದ್ಯಾಭ್ಯಾಸ ಕಲಿತು ನಮ್ಮ ಮನೆ ನಂಬಿ ಅದನ್ನೇ ನಮ್ಮನೆ ಅಂತ ಹಾಸ್ಟೆಲ್ ಕಳಿಸಿರ್ತಾರೆ. ಅಲ್ಲಿದ್ದ ವಾರ್ಡನ್ ಆಗಿರ್ಬೋದು, ತಾಲೂಕು ಅಧಿಕಾರಿ ನಮ್ಮ ಸುರೇಶ್ವರ್ ಆಗಿರ್ಬೋದು, DD ಮಲ್ಲೇಶಪ್ಪರ್ ಆಗಿರ್ಬೋದು, ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ತಗೊಂಡಿಲ್ಲ. ಫಸ್ಟ್ ಅವ್ರನ್ನ ಬಂಧಿಸ್ಬಿಟ್ಟು ಸೇವೆಯಿಂದ ವಜಾಗೊಳಿಸ್ಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಾಟಾಳ್ ಮಂಜುನಾಥ್, ಶಿವಮೊಗ್ಗ.